ನಮಸ್ಕಾರ. ನಾನು ಜ್ಯೋತಿ ಪುರಾಣಿಕ್. ನನ್ನ ಚಾನಲ್ ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು. ನಾನು ನಿಮಗೆ ಇವತ್ತು 16 ಸಂಸ್ಕಾರಗಳು ನಮ್ಮ ಮಾನವ ಜೀವನದ ಪವಿತ್ರ ಸಂಸ್ಕಾರಗಳು ಇವು. ಅವು 16 ಸಂಸ್ಕಾರಗಳು ಯಾವ್ಯಾವು ಎಂದು ಹೇಳುತ್ತೇನೆ. ಸಾಮಾನ್ಯವಾಗಿ ಕೆಲವೊಂದು ಸಂಸ್ಕಾರಗಳು ಎಲ್ಲರಿಗೆ ಗೊತ್ತಿದೆ, ಆದರೆ 16 ಸಂಸ್ಕಾರಗಳು ಇವೆ. ಅವು ಯಾವಾಗ ಮಾಡುತ್ತೇವೆ ಎಂದು ನೋಡೋಣ. ಹಾಗಾದರೆ ವಿಡಿಯೋ ಕೊನೆ ತನಕ ನೋಡಿದರೆ ನಿಮಗೆ ಆ 16 ಸಂಸ್ಕಾರಗಳು ಯಾವುವೆಂದು ತಿಳಿಯುತ್ತದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮನುಷ್ಯನ ಜೀವನವನ್ನು ಪವಿತ್ರವಾಗಿಸಲು ಮತ್ತು ಶ್ರೇಷ್ಠ ವ್ಯಕ್ತಿತ್ವ ರೂಪಿಸಲು ಸಂಸ್ಕಾರಗಳು ಎಂಬ ಪರಂಪರೆ ರೂಪಿಸಲಾಗಿದೆ. ಸಂಸ್ಕಾರ ಎಂದರೆ ಶುದ್ಧೀಕರಣ, ಉತ್ತಮ ಗುಣಗಳ ಬೆಳವಣಿಗೆ ಮತ್ತು ಜೀವನಕ್ಕೆ ದೈವಿಕ ದಿಕ್ಕು ನೀಡುವುದು. ಈ 16 ಸಂಸ್ಕಾರಗಳು ಯಾವುವೆಂದರೆ ಗರ್ಭಧಾರಣೆಯಿಂದ ಅಂತ್ಯಕ್ರಿಯೆಯವರೆಗೆ ಮನುಷ್ಯನು ಅನುಸರಿಸುವ 16 ಸಂಸ್ಕಾರಗಳು. ಇದಕ್ಕೆ ಷೋಡಶ ಸಂಸ್ಕಾರಗಳು ಎಂದು ಕರೆಯುತ್ತಾರೆ. ಇವು ಕೇವಲ ಆಚರಣೆಗಳಲ್ಲ, ಜೀವನವನ್ನು ಸತ್ಮಾರ್ಗದಲ್ಲಿ ನಡೆಸುವ ಆತ್ಮೀಯ ಪಾಠಗಳಾಗಿವೆ. ಹಾಗಾದರೆ ಆ 16 ಸಂಸ್ಕಾರಗಳು ಯಾವ್ಯಾವೆಂದು ನೋಡೋಣ. ಮೊದಲನೆಯದು ಗರ್ಭಧಾನ ಸಂಸ್ಕಾರ. ಈ ಸಂಸ್ಕಾರ ವಿವಾಹದ ನಂತರ ದಂಪತಿಗಳು ಸತ್ಪುತ್ರ ಸಂತಾನಕ್ಕಾಗಿ ಮಾಡುವ ಮೊದಲ ಸಂಸ್ಕಾರ. ಉತ್ತಮ ಮನಸ್ಸು, ಶುಭ ಕಾಲ ಮತ್ತು ದೇವರ ಆರಾಧನೆಯೊಂದಿಗೆ ಸಂತಾನ ಪ್ರಾಪ್ತಿಗಾಗಿ ಪ್ರಾರ್ಥನೆ ಮಾಡುತ್ತಾರೆ. ಒಳ್ಳೆಯ ಸಂತಾನ ಜನಿಸಲಿ, ಕುಟುಂಬಕ್ಕೆ ಧರ್ಮಪರ ವಾರಸುದಾರ ಬರಲಿ. ಹಳೆಯ ಕಾಲದಲ್ಲಿ ಋಷಿಗಳು ಗರ್ಭದಲ್ಲಿಯೇ ಮಗುವಿನ ಮನಸ್ಸು ರೂಪುಗೊಳ್ಳುತ್ತದೆ ಎಂದು ನಂಬಿದ್ದರು. ಎರಡನೆಯದಾಗಿ ಪುಂಸವನ ಸಂಸ್ಕಾರ. ಇದು ಗರ್ಭಧಾರಣೆಯ 3ನೇ ತಿಂಗಳಲ್ಲಿ ಈ ಸಂಸ್ಕಾರ ಮಾಡಲಾಗುತ್ತದೆ. ಗರ್ಭದಲ್ಲಿರುವ ಶಿಶುವಿನ ಆರೋಗ್ಯ ಮತ್ತು ಸುಖಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ತಾಯಿ ಮತ್ತು ಮಗು ಆರೋಗ್ಯವಾಗಿರಬೇಕು, ಗರ್ಭದಲ್ಲಿರುವ ಮಗುವಿಗೆ ಶಕ್ತಿ ಬರಲಿ, ದುಷ್ಟಶಕ್ತಿಗಳಿಂದ ರಕ್ಷಣೆ ದೊರಕಲಿ. ಮೂರನೆಯದು ಸೀಮಂತ. ಇದನ್ನು ಸೀಮಂತ ಅಥವಾ ಬೇಬಿ ಶವರ್ ಎಂದು ಕೂಡ ಹೇಳುತ್ತಾರೆ. ಈ ಕಾಲದಲ್ಲಿ ಇದು ಗರ್ಭಿಣಿ ಮಹಿಳೆಯ ಮನಸ್ಸು ಸಂತೋಷವಾಗಿರಬೇಕು ಎಂಬ ಕಾರಣಕ್ಕೆ ಮಾಡಲಾಗುತ್ತದೆ. ಹೂಗಳಿಂದ ಅಲಂಕಾರ, ಹಾಡುಗಳು, ಸಿಹಿ ತಿಂಡಿಗಳು, ಗರ್ಭಿಣಿಗೆ ಏನೇನು ತಿನ್ನಬೇಕೆಂದು ಆಸೆಯಾಗುತ್ತದೆ ಅದನ್ನು ಎಲ್ಲ ಮಾಡಲಾಗುತ್ತದೆ. ಮಾಡಿ ಅವಳ ಎದುರುಗಡೆ ಇಡಲಾಗುತ್ತದೆ. ಹಾಗೂ ಹಿರಿಯರಿಂದ ಆಶೀರ್ವಾದ. ಈ ಸಂಸ್ಕಾರ ತಾಯಿಯ ಮಾನಸಿಕ ಆರೋಗ್ಯಕ್ಕೂ ಮಹತ್ವ ನೀಡುತ್ತದೆ. ನಾಲ್ಕನೆಯದು ಜಾತಕ ಕರ್ಮ ಸಂಸ್ಕಾರ. ಇದು ಮಗು ಹುಟ್ಟಿದ ತಕ್ಷಣ ಮಾಡುವ ಸಂಸ್ಕಾರ. ತಂದೆ ಮಗುವಿನ ಕಿವಿಯಲ್ಲಿ ದೇವರ ನಾಮವನ್ನು ಹೇಳುತ್ತಾನೆ. ಮಗು ದೈವಭಕ್ತಿಯಿಂದ ಬೆಳೆಯಲಿ. ಕೆಲವೆಡೆ ಜೇನು ಮತ್ತು ತುಪ್ಪದ ಸ್ಪರ್ಶವನ್ನು ಮಗುವಿಗೆ ಕೊಡುತ್ತಾರೆ. ಮಗು ಧಾರ್ಮಿಕವಾಗಿ ಬೆಳೆಯಬೇಕೆಂದು ಇದು ಮಾಡಲಾಗುತ್ತದೆ. 5ನೆಯದು ನಾಮಕರಣ ಸಂಸ್ಕಾರ. ಮಗು ಹುಟ್ಟಿದ ಕೆಲ ದಿನಗಳ ನಂತರ ಹೆಸರು ಇಡುವ ಸಮಾರಂಭ. ಇದು ಹೆಸರಿನ ಮಹತ್ವ, ವ್ಯಕ್ತಿಯ ಗುರುತು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೆಸರಿಡುವ ಪದ್ಧತಿ ಇದೆ. ಅದು ದೇವರ
ಹೆಸರುಗಳು ಕೂಡ ಇಡಬಹುದು. 6ನೇದು ನಿಷ್ಕ್ರಮಣ ಸಂಸ್ಕಾರ. ಇದು ಮಗು ಮೊದಲ ಬಾರಿಗೆ ಮನೆಯ ಹೊರಗೆ ಹೋಗುವ ಸಂದರ್ಭ. ಸಾಮಾನ್ಯವಾಗಿ ದೇವಾಲಯಕ್ಕೆ ಕರೆದೊಯ್ಯುತ್ತಾರೆ ಹಾಗೂ ಸೂರ್ಯನ ದರ್ಶನ ಮಾಡಿಸುತ್ತಾರೆ. ಮಗು ಪ್ರಕೃತಿಯೊಂದಿಗೆ ಬೆರೆಯಲು ಇದು ಮಾಡುತ್ತಾರೆ. 7ನೇದು ಅನ್ನಪ್ರಾಶನ ಸಂಸ್ಕಾರ. ಇದು ಮಗುವಿಗೆ ಮೊದಲ ಬಾರಿ ಅನ್ನ ತಿನ್ನಿಸುವ ಸಂಸ್ಕಾರ. ಮಗುವಿಗೆ ಮೊದಲ ಬಾರಿಗೆ ಸಿಹಿ ಪಾಯಸ ತಿನ್ನಿಸಲಾಗುತ್ತದೆ. ಆಹಾರ ದೇವರ ಪ್ರಸಾದ ಹಾಗೂ ದೇಹಕ್ಕೆ ಶಕ್ತಿ, ಜೀವನಕ್ಕೆ ಪೋಷಣೆ. 8ನೇದು ಚೂಡಾಕರಣ ಸಂಸ್ಕಾರ. ಇದನ್ನು ಜಾವಳ ಅಥವಾ ಮುಂಡನ, ಇದು ಮೊದಲ ಸಲ ಕೂದಲು ತೆಗೆಯಿಸುವುದು ಎಂದು ಕೂಡ ಕರೆಯುತ್ತಾರೆ. ಇದು ದೇಹ ಶುದ್ಧೀಕರಣ. ಈ ಸಂಸ್ಕಾರ ಕೆಲವರು ಧರ್ಮಸ್ಥಳಗಳಲ್ಲಿ ಮಾಡುತ್ತಾರೆ. ತಿರುಪತಿಯಲ್ಲಿ, ಧರ್ಮಸ್ಥಳ ಮುಂತಾದ ಪವಿತ್ರ ಕ್ಷೇತ್ರಗಳಲ್ಲಿ ಈ ಸಂಸ್ಕಾರ ಮಾಡಿಸುತ್ತಾರೆ. ಮನೆಯಲ್ಲಿ ಕೂಡ ಮಾಡಿಸುತ್ತಾರೆ. 9ನೇದು ಕರ್ಣವೇದ ಸಂಸ್ಕಾರ. ಇದು ಮಗುವಿನ ಕಿವಿ ಚುಚ್ಚುವ ಸಂಸ್ಕಾರ. ಇದರ ಹಿಂದಿನ ನಂಬಿಕೆ ಆರೋಗ್ಯದ ಲಾಭ. ಇದರಿಂದ ಆಭರಣ ಧಾರಣೆ ಮಾಡಬಹುದು. ದೇಹದ ಶಕ್ತಿನಾಳಗಳ ಚೇತನ. ಆಯುರ್ವೇದದಲ್ಲಿ ಕೂಡ ಇದರ ಮಹತ್ವ ಹೇಳಲಾಗಿದೆ. ಇದು ಸಾಮಾನ್ಯವಾಗಿ ಮಗು 1ರಿಂದ 3 ತಿಂಗಳವರೆಗೆ ಮಾಡಲಾಗುತ್ತದೆ. 10ನೇದು ವಿದ್ಯಾರಂಭ ಸಂಸ್ಕಾರ. ಮಗು ಮೊದಲ ಬಾರಿಗೆ ವಿದ್ಯಾಭ್ಯಾಸ ಆರಂಭಿಸುವ ಸಂದರ್ಭ. ಇದಕ್ಕೆ ಕೆಲವು ಕಡೆ ಸಾಮಾನ್ಯವಾಗಿ ಪಾಟಿ ಪೂಜಾ ಎಂದು ಕೂಡ ಹೇಳಬಹುದು. ಅಕ್ಷರ ಅಭ್ಯಾಸ ಕೂಡ ಎಂದು ಹೇಳಬಹುದು. ಇದು ವಿಶೇಷವಾಗಿ ಸರಸ್ವತಿ ದೇವಿಯನ್ನು ಪೂಜಿಸಿ ವಿದ್ಯಾ ಆರಂಭಿಸುತ್ತಾರೆ. 11ನೆಯ ಸಂಸ್ಕಾರ ಉಪನಯನ ಸಂಸ್ಕಾರ. ಇದು ಅತ್ಯಂತ ಪ್ರಮುಖ ಸಂಸ್ಕಾರಗಳಲ್ಲಿ ಒಂದಾಗಿದೆ. ಇದನ್ನು ಜನಿವಾರ ಧಾರಣೆ ಎಂದು ಕೂಡ ಹೇಳಬಹುದು. ಇದರಲ್ಲಿ ಗಾಯತ್ರಿ ಮಂತ್ರೋಪದೇಶ ಹಾಗೂ ಗುರು ಶಿಷ್ಯ ಸಂಬಂಧ ಹಾಗೂ ಧಾರ್ಮಿಕ ಜೀವನದ ಆರಂಭ. ಇದರಲ್ಲಿ ಮಗುವಿಗೆ ಶಿಸ್ತು, ಅಧ್ಯಯನ ಮತ್ತು ಧರ್ಮದ ಪಾಠ ಕಲಿಸಲಾಗುತ್ತದೆ. ಇದಾದ ನಂತರ 12ನೆಯ ಸಂಸ್ಕಾರ ವೇದಾರಂಭ ಸಂಸ್ಕಾರ. ವೇದಗಳ ಅಧ್ಯಯನ ಆರಂಭಿಸುವ ಸಂಸ್ಕಾರ. ಜ್ಞಾನದಿಂದ ಆತ್ಮಶುದ್ಧಿ, ಸತ್ಯದ ಅರಿವು. ಹಳೆಯ ಕಾಲದಲ್ಲಿ ಗುರುಕುಲ ಪದ್ಧತಿ ಇತ್ತು. ಇದು ಬಹಳ ಮಹತ್ವ ಪಡೆದಿತ್ತು. 13ನೆಯ ಸಂಸ್ಕಾರ ಶಿಕ್ಷಣ ಪೂರ್ಣಗೊಳಿಸಿ ಗೃಹಸ್ಥ ಜೀವನದ ತಯಾರಿ ಮಾಡುವುದು ಹಂತ. ಇದಕ್ಕೆ ಕೇಶಾಂತ ಸಂಸ್ಕಾರ ಎಂದು ಹೇಳಲಾಗಿದೆ. ಕೇಶಾಂತ ಸಂಸ್ಕಾರ ಎಂದರೆ ಯೌವನದ ಪ್ರಾರಂಭ ಮಾಡುವ ಸಂಸ್ಕಾರ. ಬಾಲ್ಯದಿಂದ ಯೌವನಕ್ಕೆ ಪ್ರವೇಶ ಮಾಡುವುದು. ಇದನ್ನು ಹೀಗೆ ಹೇಳಲಾಗುತ್ತದೆ. ಮೊದಲು ಸಲ ಮಾಡುವ ಗಡ್ಡ ಅಂದರೆ ಕ್ಷೌರದ ಸಂಸ್ಕಾರ ಎಂದು ಹೇಳಲಾಗಿದೆ. 14ನೆಯ ಸಂಸ್ಕಾರ ಸಮಾವರ್ತನ ಸಂಸ್ಕಾರ. ಇದು ವಿದ್ಯಾರ್ಥಿ ಜೀವನದ ಅಂತ್ಯ ಮತ್ತು ಗೃಹಸ್ಥ ಜೀವನದ ಆರಂಭದ ಸೂಚನೆ. ಗುರು ಆಶೀರ್ವಾದ ನೀಡಿ ಹೇಳುತ್ತಾನೆ, ಸತ್ಯ ಮಾತನಾಡು, ಧರ್ಮ ಪಾಲಿಸು, ತಾಯಿ ತಂದೆಯನ್ನು ಗೌರವಿಸು. 15ನೆಯ ಸಂಸ್ಕಾರ ವಿವಾಹ ಸಂಸ್ಕಾರ. ಇದು ನಮ್ಮ ಹಿಂದೂ ಧರ್ಮದಲ್ಲಿ ವಿವಾಹ ಅತ್ಯಂತ ಪವಿತ್ರ ಸಂಸ್ಕಾರವಾಗಿದೆ. ವಿವಾಹದ ಉದ್ದೇಶ ಕುಟುಂಬ ನಿರ್ಮಾಣ, ಸಮಾಜ ಸೇವೆ. ಸಪ್ತಪದಿ ವೇಳೆ ದಂಪತಿಗಳು 7 ಪ್ರತಿಜ್ಞೆ ಮಾಡುತ್ತಾರೆ. ವಿವಾಹ ಕೇವಲ ಇಬ್ಬರ ಸಂಗಮವಲ್ಲ,
ಎರಡು ಕುಟುಂಬಗಳ ಪವಿತ್ರ ಬಂಧ. ಕೊನೆಯ ಸಂಸ್ಕಾರ. ಇದು ಜೀವನದ ಕೊನೆಯ ಹಂತ. ಇದನ್ನು ಅಂತ್ಯೇಷ್ಟಿ ಸಂಸ್ಕಾರ ಎಂದು ಹೇಳಲಾಗಿದೆ. ಇದು ಜೀವನದ ಕೊನೆಯ ಸಂಸ್ಕಾರ. ಮನುಷ್ಯ ದೇಹವನ್ನು ಪಂಚಭೂತಗಳಿಗೆ ಸಮರ್ಪಿಸುವುದು ಇದರ ಉದ್ದೇಶ. ಆತ್ಮ ಅಮರ, ದೇಹ ನಾಶವಾಗುವುದು. ಜನನ ಮರಣ ಚಕ್ರ ಸತ್ಯ. ಹಿಂದೂ ಧರ್ಮದಲ್ಲಿ ಆತ್ಮಮೋಕ್ಷವನ್ನು ಪಡೆಯಲಿ ಎಂದು ಪ್ರಾರ್ಥಿಸುತ್ತಾರೆ. ಇದು ಮನುಷ್ಯನ ಕೊನೆಯ ಸಂಸ್ಕಾರ ಎಂದು ಹೇಳಬಹುದು. ಈ 16 ಸಂಸ್ಕಾರಗಳು ಮನುಷ್ಯನನ್ನು ಧಾರ್ಮಿಕನಾಗಿ, ಜವಾಬ್ದಾರಿತ ವ್ಯಕ್ತಿಯನ್ನಾಗಿ ಹಾಗೂ ಆತ್ಮೀಯತೆಯ ಮಾರ್ಗದಲ್ಲಿ ನಡೆಯುವವನಾಗಿ ಮಾಡಲಾಗುತ್ತದೆ. ಮಾನವ ಜೀವನವು ಕೇವಲ ಜನನ ಮತ್ತು ಮರಣವಲ್ಲ, ಅದರ ಮಧ್ಯೆ ಇರುವ ಪ್ರತಿಯೊಂದು ಹಂತವನ್ನು ಪವಿತ್ರಗೊಳಿಸಲು ನಮ್ಮ ಋಷಿ ಮುನಿಗಳು 16 ಸಂಸ್ಕಾರಗಳನ್ನು ನೀಡಿದ್ದಾರೆ. ಸಂಸ್ಕಾರವಿಲ್ಲದೆ ಜೀವನ ದಿಕ್ಕಲ್ಲದ ನದಿ. ಸಂಸ್ಕಾರಯುತ ಜೀವನ ದೈವಿಕ ಗಂಗೆಯಂತೆ ಪವಿತ್ರ. ಧನ್ಯವಾದ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.